ಕೋಪ ಬಂದಾಗ ಎದುರಿಗಿರೋ ವ್ಯಕ್ತಿಗೆ ಬಾಯಿಗೆ ಬಂದಾಗ ಬೈದ್ ಬಿಡೋದು. ಅದಾದ್ಮೇಲೆ ಬಂದ್ ಸಾರಿ ಕೇಳೋದು. ಸಾರಿ ಕೇಳಿದ ತಕ್ಷಣ ಎಲ್ಲ ಸರಿ ಹೋಗುತ್ತಾ? ಇದ್ರ ಬಗ್ಗೆ ಒಂದ್ ಕತೆ ಹೇಳ್ತೀನಿ ಕೇಳಿ. ಒಬ್ಬ ಹುಡ್ಗ ಇರ್ತಾನೆ. ಅವ್ನಿಗೆ ಸಿಕ್ಕಾಪಟ್ಟೆ ಕೋಪ. ಅದಕ್ಕೆ ಅವ್ರ ಅಪ್ಪ ಒಂದಿನ ಏನ್ ಮಾಡ್ತಾರೆ, ಒಂದ್ ಚೀಲದಷ್ಟು ಮೊಳೆಗಳನ್ನ ಕೊಟ್ಟು, ನಿನಗ್ ಯಾವಾಗೆಲ್ಲ ಕೋಪ ಬರುತ್ತೋ ಹಿತ್ಲಲ್ಲಿ ಒಂದ್ ಗೋಡೆ ಇದೆ, ಅಲ್ಲಿಗ್ ಹೋಗಿ ಮೊಳೆ ಹೊಡಿ ಅಂತ ಹೇಳ್ತಾರೆ. ಅವನು ಒಂದೇ ದಿನಕ್ಕೆ 30 ಮೊಳೆ ಹೊಡೆದ. ಅದಾದ್ಮೇಲೆ 20, 10 ಹೋಗ್ತಾ ಹೋಗ್ತಾ ಅವನ್ ಕೋಪ ಕೂಡ ಕಮ್ಮಿ ಆಯ್ತು. ಒಂದಿನ ಅವನಿಗೆ ಕೋಪನೇ ಬರೋದ್ ನಿಂತು ಹೋಯ್ತು. ಆಗ ಅವ್ನ್ ಬಂದು ತಂದೆ ಹತ್ರ, ನನಗ್ ಕೋಪ ಬರ್ತಾ ಇಲ್ಲ, ನಾನ್ ಇನ್ನ ಮೊಳೆ ಹೊಡಿಯಲ್ಲ ಅಂತ ಹೇಳ್ತಾರೆ. ಆಗ ತಂದೆ ಹೇಳ್ತಾರೆ, ಈಗ ನಿನಗ್ ಕೋಪ ಬರ್ತಾ ಇಲ್ಲ ಅಲ್ವಾ, ಹಾಗಿದ್ರೆ ಯಾವ್ಯಾವತ್ತು ನಿನಗ್ ಕೋಪ ಬರಲ್ವೋ ಅವತ್ತು ಪ್ರತಿ ದಿನಕ್ಕೆ ಒಂದೊಂದ್ ಮೊಳೆ ತೆಕ್ಕೊಂಡ್ ಬಾ ಅಂತ. ಸೊ ಅವನು ಅದನ್ನು ಕೂಡ ಮಾಡ್ತಾ ಬರ್ತಾನೆ. ಒಂದಿನ ಎಲ್ಲಾ ಮೊಳೆಗಳನ್ನ ತೆಗಿತಾನೆ. ಆಗ ತಂದೆ ಆ ಮಗಂಗೆ ಹೇಳ್ತಾರೆ, ನೋಡು ನೀನೇನೋ ಮೊಳೆ ಹೊಡೆದಿದ್ದನ್ನ ತೆಗ್ದೆ, ಆದ್ರೆ ಆ ಗೋಡೆಲೆ ಆಗಿರೋಂತ ರಂಧ್ರಗಳು, ಆ ಮಾರ್ಕ್ಸ್ ಏನಿದೆ ಅದನ್ನ ಸರಿ ಮಾಡಕ್ಕಾಗತ್ತಾ ಅಂತ. ಸೊ ನಮ್ ಲೈಫಲ್ಲೂ ಅಷ್ಟೇ. ಕೋಪ ಬಂದಾಗ ಎದುರಿಗಿರೋ ವ್ಯಕ್ತಿ ಏನ್ ಅನ್ಸುತ್ತೆ, ನಾವ್ ಏನ್ ಮಾತಾಡ್ತಿದೀವಿ ಅಂತಾನೂ ಕೂಡ ಯೋಚನೆ ಮಾಡ್ದೇನೆ ತುಂಬಾ ಕಠೋರವಾಗಿ ಮಾತಾಡ್ಬಿಡ್ತೀವಿ. ಅದಾದ್ಮೇಲೆ ಬಂದ್ ಸಾರಿ ಕೇಳ್ತೀವಿ. ಆದ್ರೆ ಆ ಮಾತುಗಳನ್ನ ಕೇಳಿಸ್ಕೊಂಡಿರೋರ್ಗೆ ಗಾಢವಾಗಿ ಮನ್ಸಲ್ಲಿ ಗಾಯ ಆಗಿರುತ್ತೆ. ಸೊ ಅದನ್ನ ಸರಿ ಮಾಡ್ಸೋದು ತುಂಬಾನೇ ಕಷ್ಟ. ಹಾಗಾಗಿ ಮಾತಾಡೋದಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡಿ. ಯಾಕಂದ್ರೆ ಆಡಿದ ಮಾತು ಮತ್ತೆ ವಾಪಸ್ ಬರೋದಿಕ್ ಸಾಧ್ಯವೇ ಇಲ್ಲ. ಸೊ ನೀವ್ ಯಾವ ಕ್ಯಾಟಗರಿ? ಕೋಪ ಮಾಡ್ಕೊಳ್ಳೋ ಕ್ಯಾಟಗರಿನ ಅಥವಾ ಕೋಪ ಬಂದಿರೋರ್ ಹತ್ರ ಬೈಸ್ಕೊಳ್ಳೋ ಕ್ಯಾಟಗರಿನ? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ವಿಡಿಯೋನ ಶೇರ್ ಮಾಡಿ.